ಸ್ನೇಹಿತರೆ, ಯಾರು ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಿನ್ನಮತವನ್ನು ಮಾಡಿ ಸಸ್ಪೆಂಡ್ ಆಗಿ ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿಶೆಟ್ಟಿ ಗೆದ್ದದ್ದು. ಅದಕ್ಕಿಂತ ಮುಂಚೆ 89ರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗಿತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ. ಯಡಿಯೂರಪ್ಪ ಮರಿಬಾರ್ದು. ನೀನು ರಾಜಕಾರಣಕ್ಕೆ ಬರೋಕ್ಕಿಂತ ಹೇಳ್ತೀಯಲ್ಲ, ಭ್ರಷ್ಟ ಅಂತ ಹೇಳ್ತೀಯಲ್ಲ, ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ನೀನೇನು ಮೂಲತಃ ರಾಜಕಾರಣಿ ಕುಟುಂಬನ? ನಾವು ಅಲ್ಲ. ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೆ ಜೀವನದಲ್ಲಿ ಮೇಲೆ ಬಂದಿರೋದು. ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದೆ, ಗೊತ್ತಿದೆಯಾ? ನಿನ್ನ ಇತಿಹಾಸವನ್ನು ಹೇಳ್ಬೇಕಾ? ಇತಿಹಾಸ ಎಲ್ಲವೂ ಹೇಳ್ಬೇಕಾ? ಇನ್ನು ಆ ಬಸ್ಸು ಮತ್ತು ಟಿಪ್ಪರ್, ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ, ಅದನ್ನ ಈಗ ಸದ್ಯ ಕೇಳಲ್ಲ. ನಿನಗೆ ಈಗ 1000 ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು. ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಿಸ್ಟರ್ ಯತ್ನಾಳ್, ಇದು ಸರಿಯಲ್ಲ. ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ. ನಾವು ನಿಮಗೆ ಗೌರವ ಕೊಟ್ಟಿದ್ದೀವಿ, ಆಯ್ತು. ಕುಟುಂಬ ರಾಜಕಾರಣ ಅಂತ ಹೇಳ್ತೀರಪ್ಪ ನೀವು. 7-8 ಜನ, 5-6 ಜನ ಅಷ್ಟೇ ನೀವು ಭಿನ್ನಮತೀಯರು. ಇವರು ಮೂಲ ಬಿಜೆಪಿ ಅಲ್ಲ, ಬಿಜೆಪಿಗೆ ಮೂಲ ಇವರು. ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ರಿ ಅಂದ್ರೆ ಯಡಿಯೂರಪ್ಪನ ವಿಜಯ ವಿರುದ್ಧ ಹೋರಾಟ ಮಾಡ್ತಿಲ್ಲ. ನೀವು ಬಿಜೆಪಿಗೆ ಮೂಲ. ಆಯ್ತು, ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಆ ಸಿದ್ದೇಶ್ವರ ಎಂತ ಹೆಸರಿದೆ, ಆ ಸಂಸ್ಥೆಯಲ್ಲಿ ಬಂದು ಹಾಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು, ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದಿ? ಮತ್ತು ಸಿದ್ದಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ? ಇದು ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗನನ್ನ ವೈಭವೀಕರಿಸ್ತೀರಿ, ಇದು ಕುಟುಂಬ ರಾಜಕಾರಣ ಅಲ್ವಾ? ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದ್ರೆ ನಿನ್ನ ಮಗನನ್ನ ವೈಭವೀಕರಿಸ್ತೀಯಲ್ಲಪ್ಪ. ಅಂದ್ರೆ ಮುಂದಿನ ಜನರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತೇಳಿ ಫಿಕ್ಸ್ ಮಾಡಕ್ ಹೊಂಟ್ರು ನೀವು. ಯಡಿಯೂರಪ್ಪನವ್ರ ಕುಟುಂಬಕ್ಕೆ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ. ನಾವು ಹೇಳಿದೀವಿ, ಹಿಂದಿನ ಹಿರಿಯರು ಕಟ್ಟಾಜಿ ಹೇಳಿದ್ರು, ಅನಂತಕುಮಾರ್, ನಾವು ಬಹಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡಿದ್ವಿ ಅನೇಕ ಬಾರಿ. ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ, ಸ್ಕೂಟ್ರು, CKR 4-5 ಇವೆಲ್ಲ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಸಹಕಾರದಿಂದ, ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿರೋದು. ಮರಿ ಜೈಲಿಗೆ ಹೋದ್ರು, ಸ್ವಾರ್ಥಕ್ಕೋಸ್ಕರ ಹೋಗ್ಲಿಲ್ಲ. ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವರು ತಲೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು, ಅವರ ತಲೆಯಲ್ಲಿ ರಕ್ತ ಸೋರ್ತದ್ದು. ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ? ಎಲ್ಲಿದ್ರು ಅವಾಗ? ಮೂಲ ಬಿಜೆಪಿ ಅಂತ ಹೇಳ್ತಿರಲ್ಲ, ನೀವು ಬಿಜೆಪಿ ಮೂಲ. ಮಿಸ್ಟರ್ ಕುಮಾರ್ ಬಂಗಾರಪ್ಪನವ್ರು 2004 ಬಿಜೆಪಿ ಬಂದ, ನೀನು ಬಂದಿರ್ಲಿಲ್ಲ. ಬಿಜೆಪಿ ಬಂದಿರ್ಲಿಲ್ಲ. ನೀನು ಗೊತ್ತಿದೆಯಾ ನಿನ್ನ ಇತಿಹಾಸನ?
ಮೊನ್ನೆ ಇದುವರೆಗೆ ಯಾವುದೇ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.